ಪರಮ ಪೂಜ್ಯರು ಮುಮುಕ್ಷುಗಳ ಹಿತಚಿಂತಕರಾದ ಅಷ್ಟಗಿದ ಪೂಜ್ಯ ಅಪ್ಪಾಜಿಯವರಿಗೆ ನಮನಗಳನ್ನು ಸಲ್ಲಿಸಿ, ಪೂಜ್ಯ ಪೂರ್ಣಾನಂದ ಸ್ವಾಮೀಜಿಯವರಿಗೆ ಮೊದಲು ಮಾಡಿಕೊಂಡು ನಮ್ಮ ಸಾಧಕ ಬಂಧುಗಳಿಗೆ ನಮನಗಳನ್ನು ಸಲ್ಲಿಸಿ, ಪ್ರಿಯ ಸದ್ಭಕ್ತರೇ, ಪ್ರತಿ ಅಮಾವಾಸ್ಯೆಗೆ ಒಂದು ಸತ್ಸಂಗ ಆಗಿ ಎಲ್ಲ ಭಕ್ತಾದಿಗಳನ್ನು ಪುನೀತ ಮಾಡುವ ಸಲುವಾಗಿ ನಮ್ಮ ಪೂಜ್ಯ ಅಪ್ಪಾಜಿಯವರು ನಮ್ಮೆಲ್ಲರ ಮೇಲೆ ಕರುಣ ಮಾಡ್ತಿದ್ದಾರೆ. ಈ ಅಮಾವಾಸ್ಯೆ ಕಾರ್ಯಕ್ರಮದಲ್ಲಿ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಗ್ರಂಥ ಆಧಾರ ಮಾಡಿಕೊಂಡು ಪ್ರತಿ ಅಮಾವಾಸ್ಯೆ ಒಂದೊಂದು ಶ್ಲೋಕ ಬಗ್ಗೆ, ನುಡಿ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. ಬಹಳ ಸುಂದರವಾದ ವಿಷಯ ಇವತ್ತು ಏನಂದ್ರ, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದಲಿ. ಇದು ಅರ್ಧ ಪಲ್ಲವಿ ಹೋದ ಅಮಾವಾಸ್ಯೆ ಆಗಿತ್ತು. ಅದರ ಮುಂದೆ ಇವತ್ತು ಮಾರಮರ್ದನ ಶಂಭುಲಿಂಗವನ್ನುಳಿಸಿ ಗಂಭೀರ ಸುಖಗಳು ಇರು ಎಂದು ಅರುಪುವ. ಹೋದ ಅಮಾವಾಸ್ಯೆಯಲ್ಲಿ ಏನ್ ಹೇಳ್ಕೊಂಬಂದ್ರಂದ್ರ, ಸಂಸಾರ ಏನದ ಇದು ಕನಸಿನಂತ ಅದ, ವಿಷಮ ಸಂಸಾರ ಅದ, ಅದು ಅದರ ಮ್ಯಾಗ ಮೋಹ ಮಾಡಬೇಡ ಅಂತ ಹೇಳಿದ್ರು. ಈಗ ಅದ್ರ ಮುಂದಿನ ಹೇಳಕತ್ತಾರೆ, ಮೋಹ ಮಾಡಬೇಡ ಅಂದ್ರೆ ಏನ್ ಮಾಡ್ಬೇಕು? ಬಹಳ ಸುಂದರವಾಗಿ ಹೇಳ್ತಾರೆ, ಏನು ಗಂಭೀರ ಸುಖಗಳು ಇರು ಅಂತ ಹೇಳ್ತಾರೆ. ಅದು ಹೆಂಗ್ ಇರಕ್ ಬರ್ತದಂದ್ರ, ಮಾರ ಮರದನ ಶಂಭುಲಿಂಗವನ್ನು ಒಲಿಸಿದಾಗಲೇನೆ ಇರಕ್ ಬರ್ತದ ಅಂತ ಸಾಮಾನ್ಯ ಈ ಶಬ್ದಾರ್ಥಗಳನ್ನು ಹೇಳಿ ಎಲ್ಲ ಪೂಜ್ಯರು ಇವತ್ತ ಉಪದೇಶ ಮಾಡೋದ. ಸದ್ಗುರು ಆಜ್ಞೆ ಅಂತೆ ಕೆಲವೊಂದು ಮಾತುಗಳು ನಾನು ಹೇಳ್ಬೇಕಂತೀನಿ. ಮಾರಮರ್ದನ ಈ ಶಬ್ದದ ಅರ್ಥ ವಿಷಯಗಳನ್ನು ಜಯಿಸಿದಂಥ, ಕಾಮ ರೂಪಿ ರಾಕ್ಷಸವನ್ನು ಕೊಂದು ಜಯ ಪಡೆದಂಥ ಶಂಭುಲಿಂಗ. ಶಂ ಅಂದ್ರೆ ಸುಖ, ಭೂ ಅಂದ್ರೆ ಪರಮ, ಲಿಂಗ ಅಂದ್ರೆ ಪರಮಾತ್ಮ. ಸುಖ ಕೊಡುವಂಥ ಪರಮಾತ್ಮನನ್ನು ಒಲಿಸು. ಒಲಿಸು ಅಂದ್ರೆ ಅವನು ಕೃಪೆ ಪಡೆಕು ಅಂತ ಈ ಶಬ್ದದ ಅರ್ಥ. ಮುಂದೆ ಗಂಭೀರ ಸುಖಗಳು ಇರು ಎಂದು ಅರುಪುವ. ಸ್ವಲ್ಪ ಚಿಂತನೆ ಮಾಡುವಾಗ ಏನು ಬಂತಂದ್ರೆ ವಿಷಯ, ಸುಖ ನಾವು ಪಡಿಬೇಕಂತೀವಿ. ಇಲ್ಲೇನ್ ಹೇಳಕತ್ತಾರ್ರಿ, ಗಂಭೀರ ಸುಖದೋಳು ಪಡಿ ಅಂದಿಲ್ರಿ, ಇರು ಅಂತಂದ್ರು. ಇರು ಅಂದ್ರೆ ಮೊದಲು ಇದ್ದ ಈಗ ಇದ್ದಿದ್ದಿಲ್ಲ, ಅದಕ್ಕೆ ಇರು ಅಂತ ಅಂದಂಗ ಆಗ್ತದೆ. ಇಲ್ಲಾಂದ್ರೆ ಬೇರೆ ಇತ್ತಂದ್ರೆ ಪಡಿ ಅಂತ ಹೇಳ್ಬೋದಾಗಿತ್ತು. ಈ ವಿಷಯ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸುಖ ಎಷ್ಟು ಪ್ರಕಾರ ಅದಾವು ನೋಡುದು. ಸಾಮಾನ್ಯವಾಗಿ ಭಗವದ್ಗೀತಾನ್ಯಾಗ 3 ಸುಖ ಹೇಳ್ಕೊಂಡ್ಬಂದಾರೆ. ಸಾತ್ವಿಕ ಸುಖ, ರಾಜಸಿಕ ಸುಖ, ತಾಮಸಿಕ ಸುಖ ಅಂತ ಹೇಳ್ಕೊಂಡ್ಬಂದಾರ. ಆದ್ರ ಪರಮಾರ್ಥ ಶತಕೋಟಿ ಒಳಗ ಬಹಳ ಸುಂದರ ಹೇಳ್ಕೊಂಡ್ಬಂದಾರ. ವಿಷಯ ಸುಖ, ಬ್ರಹ್ಮ ಸುಖ, ಪ್ರೇಮ ಸುಖ ಅಂತ ಹೇಳ್ಕೊಂಡ್ಬಂದಾರ. ವಿಷಯ ಸುಖ ಹೆಂಗದಂತಂದ್ರ ಕ್ಷಣಿಕದಲ್ಲಿ ಒಂದು ಕ್ಷಣ ಇರ್ತದ, ಮುಂದಿನ ಕ್ಷಣ ದುಃಖ ಕೊಟ್ಟು ಹೋಗ್ತದ. ದುಃಖ ಮಿಶ್ರಿತ ವಿಷಯ ಸುಖ ಅದ. ಹಾಸ್ಯವಾಗಿ ಅವರೆಲ್ಲ ಒಂದು ಕಥೆ ಕೊಟ್ಟರು. ಏನಂದ್ರ, ಎಲ್ಲರಿಗೆ ಲಗ್ನ ಅಂದ್ರೆ ಮದುವೆದ ಸುಖ ಅಂತ ಎಲ್ಲರೂ ತಿಳಿಯಾಗಲ್ಲ. ಅಲ್ಲಿ ಒಂದು ದೃಷ್ಟಾಂತ ಕೊಟ್ಟರು ರಾಜಕಂಡ. ಒಬ್ಬ ಹುಡುಗ ಹುಡುಗಿ ವಯಸ್ಸು ಬಂದವರು ಪ್ರೀತಿ ಮಾಡಿ ಮನೆ ಬಿಟ್ಟು ಓಡಿ ಹೋದ್ರು, ಲಗ್ನ ಮಾಡ್ಕೊಂಡ್ರು, ಒಂದು ಊರಾಗಿದ್ರು ಅಂತ ಕಥೆ ಅಲ್ಲಿ ಬರ್ತದ. ಹೊಸದ ನೋಡಿ ನೀವು, ಪ್ರೀತಿ ಹೊಸದ ಇದ್ದಾಗ ಪ್ಯಾರ ಅಂದ ಹೋತಾಯ ಅಂತ ಹೇಳ್ತಾರ ಹಿಂದಿ. ಪ್ರೀತಿ ಮಾಡ್ಕೊಂಡು ಹೋದ್ರು, ಅವ್ರು ಬಿಟ್ಟು ಹೋದ್ರು. ಮೊದಲು ಬಹಳ ಸುಖ ಅನಿಸ್ತದೆ ಮದುವೆ ಅಂತ ಅವ್ರು ಕೊಟ್ಟಾರ್ರಿ. ಏನ್ ಹೇಳ್ತಾರ್ರಿ, ಇಬ್ರು ಸ್ವಲ್ಪ ಒಂದು 5-6 ತಿಂಗಳೇ ಆಗಿತ್ತಂತ. ಅವ್ರು ಯಾವ ಮನೆ ಬಂದು ಇರ್ತಿದ್ರಲ್ಲ, ಅಲ್ಲಿ ಒಬ್ಬ ಭಿಕ್ಷುಕ, ಒಬ್ಬ ಸಾಧು ತಂದೆ ಭಿಕ್ಷುಕ ಡೈಲಿ ಹೋಗ್ತಿದ್ರಂತ. ಈಗ ಅವ್ರು ಇಬ್ರು ಮನೆ ಬಿಟ್ಟು ಬಂದಾರ್ರಿ. ಜಗಳ ಚಾಲು ಆಗ್ಯಾವ. ಕಂಪ್ಲೇಂಟ್ ಯಾರಿಗೆ ಹೇಳ್ಬೇಕು? ಸಿಕ್ಕ್ರಿ ಅವ ಸಾಲವ ಮಧುಕರಿ ಬೆಳಕ್ ಬಂದಿದ್ದ ಅವ. ಅದ್ ಮುಂಜಾನೆ ಜೋರಿ ಜಗಳ ಆಗಿತ್ತು. ಆಕಿ ಭಿಕ್ಷಾ ನೀಡಕ್ ಬಂದು ಸಾಧುಗಂತಾಳ, ಯಪ್ಪ ಎಲ್ಲ ಇವನ ಕಾಲಾಗ ಬಿಟ್ಟು ಬಂದೆ. ಇವ ಮೊದಲ ನನಗೆ ಚಂದ್ರಮುಖಿ ಅಂತಿದ್ದ. ಯಾವಾಗ್ರಿ ಮದುವೆ ಹೋಗಿಲ್ಲ? ಮದುವೆ ಆಗಿ 2 ತಿಂಗಳಾಗಿತ್ತು, ಸೂರ್ಯಮುಖಿ ಅನ್ನಕತ್ತ.
ಇವತ್ತು ಮುಂಜಾನೆ ಜ್ವಾಲಾಮುಖಿ ಅಂದ್ರಿ ಹೆಂಗ್ ಮಾಡ್ಬೇಕ್ರಿ ಸ್ವಾಮಿಗಳ ಅಂತ ಕೇಳುದಂತಕಿ ಅವ್ ಮ್ಯಾಗ ನಿಂತು ಕೇಳಕತ್ತಿದ್ರಿ ಎಲ್ಲ ಅವ್ ಹುಡ್ಕೋತ ಬಂದ. ಯಪ್ಪ ಆಕಿ ತಂದ್ ಹೇಳಿದ್ರು ನಾನ್ ಹೇಳ್ತೀನಿ ಅಂತ ಮದ್ವಿ ಅವಕಿನ ಮುಂಚೆ ಈಕಿ ನನಗ ಪ್ರಾಣನಾಥ ಅಂತಿದ್ಲು. 2 ತಿಂಗಳಾಗಣ ಬರೀ ನಾಥ ಅನ್ನಕ್ ಚಾಲು ಮಾಡಿದ್ಲು. ಇವತ್ತು ಮುಂಜಾನೆ ಜಗಳ ಮಾಡಿ ನನಗೆ ಅನಾಥ ಮಾಡ್ಯಾಡ್ರಿ ಈಕಿ ಸರಿಯಾಗಿ ಎಲ್ಲ ಬಿಟ್ಟು ಬಂದಿದ್ದೀನಿ ಅಂತ ಇದು ಸತ್ಯರಿ ಸುಖ. ಇದು ಸುಖ, ವಿಷಯ ಸುಖ, ಇದು ಸತ್ಯವಲ್ಲ. ಸಂಸಾರ ಸುಖ ಇದು ನಿತ್ಯ, ಕ್ಷಣಿಕ, ಮೋಸ ಆಗಿ ನಾವು ಜೀವನ ಹಾಳು ಮಾಡ್ಕೋತೀವಿ ಅಂತ ಹೇಳಿದ್ರು. ಮುಂದೆ ಬ್ರಹ್ಮ ಸುಖ ಅಂತ ಕೊಟ್ಟಾರಿ. ಅಲ್ಲಿ ಪರಮಾರ್ಥ ಶತಕೋಟಿ ಒಳಗೆ ಏನ್ ಹೇಳ್ಯಾರ ಅಂದ್ರೆ ಬ್ರಹ್ಮ ಸುಖ ಒಂದೇ ತರ ಇರ್ತದ ಅಂತ ಹೇಳ್ಕೊಂಡ್ಬಂದ್ರು. ಆಮೇಲೆ ಭಕ್ತಿ ಸುಖ, ಪ್ರೇಮ ಸುಖ ಇದು ಬೆಳಕೋತ ಹೋಗ್ತದ ಅಂತ ಬಂದು ಹೇಳ್ಕೊಂಡ್ಬಂದ್ರು. ಇಲ್ಲಿ ಗಂಭೀರ ಸುಖಗಳು ಇರು ಎಂದು ಅರ್ಪುವ ಆ ಶಬ್ದದಲ್ಲಿ ಸಚ್ಚಿದಾನಂದ ರೂಪ ಆದ ಪರಮಾತ್ಮ, ಆ ಪರಮಾತ್ಮನ ಸ್ವರೂಪ ಏನದ ಅದೇ ಈ ನಮ್ಮ ಸ್ವರೂಪದ ಅಂತ ಹೇಳ್ಕೊಂಡು ಬಂದು ಬಹಳ ಚಂದದಲ್ಲಿ ವ್ಯಾಖ್ಯಾನ ಮಾಡಿದ್ರು. ಸತ್ ಅಂದ್ರೆ ಏನ್ರಿ? 3 ಕಾಲಗಳ ತ್ರಿಕಾಲವಾದಿತ್ವ ಸತ್ಯತ್ವ. 3 ಕಾಲಗಳ ಯಾವ್ದು ಇರ್ತದ ಅದಕ್ಕೆ ಸತ್ಯ ಅನ್ನಬೇಕು. ಆ ಸತ್ಯವನ್ನು ತಿಳಿದಂಥ ಸದ್ಗುರುಗಳು ಪರಮಾತ್ಮ ಸ್ವರೂಪನೇ ಇರ್ತಾರ ಅಂತ ಹೇಳಿ ಬಹಳ ಸುಂದರವಾಗಿ ಅದು ನನಗೆ ಓದಿದ್ದು ಬಹಳ ಚಂದ ಅನಿಸ್ತೇ. ಅಂದ್ರೆ ಚಿತ್, ಸತ್ ಆಗಿಂದ ಚಿತ್ತ. ಚಿತ್ತ ಅಂದ್ರೆ ಏನ್ರಿ? ಪರಮಾತ್ಮನಿಗೆ ಒಂದೇ ಕ್ಷಣದಾಗಿ ಎಲ್ಲದರದ ಜ್ಞಾನ ಅದ ಅಂತ. ನಮಗ ಜ್ಞಾನ ಇಲ್ರಿ. ಒಂದು ವೇಳೆ ನಮಗ ಜ್ಞಾನ ಆಗ್ತಿತ್ತು, ನಿಮ್ಮ ಮನಸ್ಸಿನಾಗ ಪ್ರತಿಯೊಬ್ಬರ ಮನಸ್ಸಿನಾಗ ಏನದ ಅನ್ನೋದು ಜ್ಞಾನ ಆಗ್ತಿತ್ತು, ಆದ್ರೆ 5 ನಿಮಿಷನಾಗ ಜಗತ್ ಹಾಳಾಗಿ ಹೋಗ್ತಿತ್ತು ಅಂತ ಒಂದು ಕಲ್ಪನೆ. ಮುಂದವ್ರು ಹೇಳ್ತಾರ ಸದ್ಗುರು ಪರಮಾತ್ಮನಿಗೂ ಕೂಡ ಅವ ಅಂತಃಕರಣ ಒಳಗದಾನ, ವ್ಯಾಪಕದಾನ. ಸದ್ಗುರು ಪರಮಾತ್ಮ ಸಚ್ಚಿದಾನಂದ ರೂಪ ಆಗಿ ವ್ಯಾಪಕನಾಗ ಅದಾನ ಅಂತಂದ ಮೇಲೆ ಪ್ರತಿಯೊಬ್ಬ ಅಂತಃಕರಣನಾಗೂ ಅದಾನ, ಪ್ರತಿಯೊಬ್ಬರ ಮನಸ್ಸಿನಾಗ ಏನ್ ನಡೆದ ಅವ್ರಿಗೆ ಬರ್ತದ. ಆದ್ರೆ ಅವರು ಕರುಣಾ ಮಾಡ್ತಾರೆ, ನಮ್ಮ ಮೇಲೆ ಕರುಣಾ ಮಾಡಿ ಈ ಜೀವ ಉದ್ಧಾರ ಆಗಲಿ ಅಂತ ಅಲ್ಲಿ ಪ್ರಯತ್ನ ಮಾಡ್ತಾರ. ಸಿದ್ಧಾರೂಢಪ್ಪಗಳವರು ಜೀವನದಲ್ಲಿ ಅನೇಕ ಘಟನೆಗಳದಾವು. ಸಿದ್ಧಾರೂಢಪ್ಪವರು ಅಕ್ಕಲ್ಕೋಟ್ ಶರಣರು ಗೊತ್ತೈತಿ ನಿಮ್ಗೆ. ಅಕ್ಕಲ್ಕೋಟ್ ಶರಣರು ಯಾವಾಗ ಸಿದ್ಧಾರೂಢರು ಲಿಂಗ ಕಟ್ಕೊಳಂಗಿಲ್ಲ ಅಂತ ತಿಳ್ಕೊಳನ ಲಿಂಗ ಕಟ್ಟಿ ಬರ್ತೀನಿ ಸಿದ್ಧಾರೂಢರಿಗೆ ಅಂತ ಹೊಂಟಿದ್ರಂತ ಅಕ್ಕಲ್ಕೋಟ್ ಶರಣ. ಅವಾಗ ಅವ್ರೇನ್ ಒಂದು ಸಿದ್ಧಾರೂಢರಿಗೆ ನೋಡಿಲ್ಲ, ಅಕ್ಕಲ್ಕೋಟ್ ಶರಣರು ಬರೀ ಕೇಳಿ ಹೊಂಟಾರ ಹುಬ್ಬಳ್ಳಿ. ಹೋಗುವಾಗ ಇನ್ನಾವ್ರು ಮುಟ್ಟಿದ್ದಿಲ್ರಿ. ತಾಂಗ ಚಕಡಿ ಒಳಗ ಸಿದ್ಧಾರೂಢಪ್ಪ ಹೊಂಟಿದ್ರಂತ. ಮೊದಲು ರೋಡ್ ಮ್ಯಾಗಿಂದ ಅಕ್ಕಲ್ಕೋಟ್ ಶರಣರು ಹೋಗುವಾಗ ತಡಿ ನಿಂದಿರ್ಸಿದ್ರಂತ. ಟಾಂಗವಾಗಿ ನಿಂದ್ರಿಸಿ ಆ ಯಾರು ಅಕ್ಕಲ್ಕೋಟ್ ಶರಣರಿದ್ದಾರೆ ಕೇಳಿದನಂತೆ ನೀ ಶರಣಪ್ಪನ ಅಂತ ಹೇಳಿ. ಎಂದು ನೋಡಿಲ್ರಿ, ಅಜ್ಜಿ ನೋಡಿಲ್ಲ. ಆಮೇಲೆ ಏನ್ ಕೇಳಿದ್ರಂತೆ, ಯಾಕೋ ಲಿಂಗ ತೊಗೊಂಬಂದೆ ನಾನು ಕೊಳ ಕಟ್ಟಾಕ ಅಂತ ಕೇಳಿದ್ರು ಸಿದ್ಧಾರೂಢರು. ಹೆಂಗ್ ಗೊತ್ತಾಗ್ತರಿ? ಸಿದ್ಧಾರೂಢರು ಎಲ್ಲರ ಮನಸ್ಸಿನಾಗ ಅದಾರ, ಎಲ್ಲರ ಅಂತಃಕರಣನಾಗ ಅದಾರ. ಅಂಥ ಸಿದ್ಧಾರೂಢರು ನಮಗ ಗುರುಗಳಾಗಿ ಪ್ರಾಪ್ತದಾರ, ತತ್ಸ್ವರೂಪಿ ಅಪ್ಪುಗಳು ಅದಾರ. ನಮ್ಮ ಅಂತಃಕರಣನಾಗ ಏನೇನ ಗದ್ದಲದ ಅವ್ರಿಗೆ ಎಲ್ಲಾ ಗೊತ್ತದ. ನಾವು ಅವ್ರಿಗೆ ಸಮರ್ಪಣೆ ಮಾಡಿ ನಮ್ಮ ಮನಸ್ಸಿನ ಭಾವನೆಗಳು ವ್ಯಕ್ತ ಮಾಡಿ ನಮ್ಮ ಕಲ್ಯಾಣ ಮಾಡ ಗುರುನಾಥ ಅಂತ ಹೇಳಿದ್ರ ಪೂಜ್ಯ ಅಪ್ಪಾಜಿಯವರು ಕರುಣಾಶಾಲಿ ಇದಾರ. ನಮ್ಮಲ್ಲಿ ಕರುಣಾ ಮಾಡಿ ನಾವು ಜ್ಞಾನ ಸ್ವರೂಪ ಆಗಿ ಮುಕ್ತ ಆಗಬೇಕು ಅನ್ನೋದೇ ಈ ಮನುಷ್ಯ ಜನ್ಮದ ಧರ್ಮದ. ಅದಕ್ಕೆ ಇಂಥ ಕೃಪೆ ನಿಮ್ಮ ಎಲ್ಲರ ಮೇಲೆ ಮಾಡಿ ಅಂತ ಹೇಳಿ ಎಲ್ಲ ಪೂಜ್ಯರು ಈ ವಿಷಯ ಕುರಿತು ಹೇಳ್ತಾರ. ನಮ್ಮ ನುಡಿಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ ಹರಿಯೋಂ ತತ್ಸತ್, ಹರಿಯೋಂ ತತ್ಸತ್.